ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಮನುಷ್ಯ ರಾಕ್ಷಸನಾಗ್ತಿದ್ದಾನೆ. ನಮ್ಮ ಕಾನೂನು ಬಗ್ಗೆ ಭಯ ಇಲ್ವೋ ಅಥವಾ ಏನೋ ಒಂದು ಕೂಡ ಅರ್ಥ ಆಗ್ತಿಲ್ಲ. ಪ್ರತಿನಿತ್ಯ ಇಂತಹ ಸುದ್ದಿಯನ್ನು ನಾವೆಲ್ಲರೂ ಕೂಡ ಕೇಳ್ತಾನೆ ಇದ್ದೇವೆ. ಪ್ರತಿನಿತ್ಯ ಇಂತಹ ಘಟನೆಗಳೇ ಒಂದಲ್ಲ ಒಂದು ಕಡೆಗಳಲ್ಲಿ. ಮೊನ್ನೆ ತಾನೇ ರಾಜಸ್ಥಾನದ ಶ್ರೀಗಂಗಾನಗರದ ಘಟನೆ ನೀವೆಲ್ಲರೂ ಕೂಡ ನೋಡಿರ್ತೀರಿ. ಇಡೀ ದೇಶಾದ್ಯಂತ ಸಾಕಷ್ಟು ಸದ್ದು ಮಾಡಿದಂಥ ಪ್ರಕರಣ ಅದು. 13 ವರ್ಷದ ಬಾಲಕಿ ಮನೆಯಿಂದ ಹೊರಗಡೆ ಬಂದ ಸಂದರ್ಭದಲ್ಲಿ ಆಟೋ ಒಂದರಲ್ಲಿ ಒಬ್ಬ ಆಟೋ ಡ್ರೈವರ್ ಕರ್ಕೊಂಡು ಹೋಗಿ ಆಕೆಯನ್ನು ಒಂದು ಹೋಟೆಲ್ಗೆ ಮಾರಾಟವನ್ನು ಮಾಡಿಬಿಡ್ತಾನೆ. ಅದಾದ ಬಳಿಕ 32 ಮಂದಿ 5 ದಿನಗಳ ಕಾಲ ಆಕೆಗೆ ನರಕವನ್ನು ತೋರಿಸಿ ಬಿಡ್ತಾರೆ. ಅಂತಿಮವಾಗಿ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ 18 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಅವರೆಲ್ಲರಿಗೂ ಕೂಡ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಬೇಕು ಎನ್ನುವಂಥ ಆಗ್ರಹ ಜಾಸ್ತಿ ಆಗ್ತಾ ಇದೆ. ಯಾವುದಾದ್ರೂ ಒಂದು ಕಡೆ ಅತ್ಯಂತ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಂಡು ಇಡೀ ದೇಶಕ್ಕೆ ಸ್ಪಷ್ಟವಾದಂಥ ಸಂದೇಶವನ್ನು ರವಾನೆ ಮಾಡಬೇಕು. ಇಂತಹ ಕೃತ್ಯ ಎಸಗಿದಂತಹ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಅಂತಹ ಕ್ರೂರಿಗಳನ್ನ, ರಾಕ್ಷಸರನ್ನ ಸುಮ್ಮನೆ ಬಿಡೋದಿಲ್ಲ ಎನ್ನುವಂಥ ಸಂದೇಶ ಪಾಸ್ ಆಗಬೇಕು ಎನ್ನುವಂಥ ಒತ್ತಾಯಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಅದು ಒಂದಾದ್ರೆ ಮತ್ತೊಂದು ಘಟನೆ ನೀವು ಈಗಾಗಲೇ ಗಮನಿಸಿರ್ತೀರಿ. ಪಶ್ಚಿಮ ಬಂಗಾಳದ ಘಟನೆ ವಿಪರೀತ ಸದ್ದು ಮಾಡ್ತಾ ಇದೆ. ಇಡೀ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿ ಮಾಡಿದಂಥ ಘಟನೆ ಇದು. ರಾಜಕೀಯ ರೂಪವನ್ನು ಕೂಡ ಪಡೆದುಕೊಂಡಿತ್ತು. ಇಲ್ಲಿ 11 ವರ್ಷದ ಬಾಲಕಿಯನ್ನ ತಮಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡು ಅತ್ಯಂತ ಕ್ರೂರವಾಗಿ ಆಕೆ ಪ್ರಾಣವನ್ನು ಕೂಡ ತೆಗೆಯಲಾಗಿತ್ತು. ರಾಜಸ್ಥಾನದಲ್ಲಾದರೂ ಆಕೆ ಬದುಕುಳಿದಿದ್ಲು, ಆದರೆ ಇಲ್ಲಿ ಆಕೆಯ ಪ್ರಾಣವನ್ನು ಕೂಡ ತೆಗೆಯಲಾಗಿತ್ತು. ಸದ್ಯ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಪ್ರೈಮ್ ಅಕ್ಯೂಸ್ಡ್ ಅಥವಾ ಪ್ರಮುಖ ಆರೋಪಿಯನ್ನ ಎನ್ಕೌಂಟರ್ ಮಾಡಲಾಗಿದೆ. ಈ ಮೂಲಕ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ, ಇಂತಹ ಘಟನೆಯನ್ನು ನಾವು ಸಹಿಸಿಕೊಳ್ಳೋದಿಲ್ಲ, ನಾವು ಅತ್ಯಂತ ಕಠಿಣ ಕ್ರಮವನ್ನು ತೆಗೆದುಕೊಳ್ತೇವೆ. ಈ ಮೂಲಕ ಇಡೀ ಪಶ್ಚಿಮ ಬಂಗಾಳಕ್ಕೆ ಇಂಥದ್ದೊಂದು ಸಂದೇಶವನ್ನು ರವಾನೆ ಮಾಡ್ತಿದ್ದೀವಿ ಎನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಆ ಘಟನೆ ಯಾವ್ಯಾವ ರೂಪವನ್ನು ಪಡೆದುಕೊಂಡಿತ್ತು ಅಂದರೆ, ಈ ಜನ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ಎಲ್ಲರೂ ಕೂಡ ಗುಂಪಾಗಿ ನಿಂತ್ಕೊಂಡಿದ್ರಲ್ಲ, ಆಗ ಓರ್ವ ವ್ಯಕ್ತಿಯನ್ನ ಆತನೇ ಆರೋಪಿ ಅಂತ ಹೇಳಿ ಶಂಕಿಸಿ ಆತನನ್ನು ಹೊಡೆದು ಕೊಂದೇ ಬಿಟ್ಟಿದ್ರು. ಸಾಮೂಹಿಕವಾಗಿ ಎಲ್ಲ ಸೇರ್ಕೊಂಡು ಹೊಡೆದು ಕೊಂದು ಹಾಕಿಬಿಟ್ಟಿದ್ರು. ಅದಾದ ಬಳಿಕ ಈಗ ಪೊಲೀಸರು ಹೇಳ್ತಿದ್ದಾರೆ ಆತನ ತಪ್ಪು ಏನೂ ಕೂಡ ಇಲ್ಲ, ಆತ ಅಮಾಯಕ ಅಂತ ಹೇಳಿ. ಒಂದು ಕಡೆಯಿಂದ ಆತನ ಪ್ರಾಣವೂ ಕೂಡ ಇದ್ರ ನಡುವೆ ಹೊರಟೋಗ್ಬಿಟ್ಟಿತ್ತು. ಹೀಗಾಗಿ ಈ ಘಟನೆ ಇನ್ನಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಏನೇನಾಗಿತ್ತು ಅನ್ನುವಂಥ ವಿವರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಏನಾಯಿತು ಅಂದರೆ, ಜುಲೈ 4ನೇ ತಾರೀಕು ಅಂದರೆ ಶನಿವಾರ, ಓರ್ವ 11 ವರ್ಷದ ಬಾಲಕಿ ಆಕೆ ಮನೆಯಿಂದ ಹೊರಗಡೆ ಬರ್ತಾಳೆ. ಅದು ರಾತ್ರಿ ಸಮಯ ಅಲ್ಲ, ಮಧ್ಯಾಹ್ನ. ಏನಕ್ಕೆ? ಫ್ರೆಂಡ್ಗೆ ಬರ್ತ್ಡೇ ಗಿಫ್ಟನ್ನು ತರಬೇಕು ಅನ್ನುವಂಥ ಕಾರಣಕ್ಕಾಗಿ. ಆ ರೀತಿಯಾಗಿ ಬಂದಂಥವಳು ಅದಾದ ಬಳಿಕ ಸಂಜೆವರೆಗೂ ಕೂಡ ಮನೆಗೆ ಬಂದಿಲ್ಲ. ಸಹಜವಾಗಿ ಪೋಷಕರಿಗೆ ಆತಂಕ ಶುರುವಾಗಿದೆ. ಬರ್ತ್ಡೇಗೆ ಫ್ರೆಂಡ್ಗೆ ಗಿಫ್ಟ್ ತರಬೇಕು ಅಂತ ಹೋದಂಥ ಮಗಳು ಮನೆಗೆ ಬಂದಿಲ್ಲ ಅಂತೇಳಿ ಹೋಗಿ ಪೊಲೀಸರಿಗೆ ದೂರನ್ನು ಕೊಡ್ತಾರೆ. ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಎಲ್ಲವನ್ನೂ ಕೂಡ ಆರಂಭಿಸ್ತಾರೆ. ಅದಾದ ಬಳಿಕ ಗೊತ್ತಾದಂಥ ಸಂಗತಿ ಅಂದರೆ, CCTV ದೃಶ್ಯದಲ್ಲಿ ಒಬ್ಬ ಆ ಬಾಲಕಿಯನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ. ಹೀಗಾಗಿ ಆತನನ್ನ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಅರೆಸ್ಟ್ ಮಾಡಿದಾಗ ಬೇರೆ ಬೇರೆ ವಿಚಾರಗಳೆಲ್ಲವೂ ಕೂಡ ಹೊರಗಡೆ ಬರುತ್ತೆ. ಅದೇನು ಅಂತ ಅಂದ್ರೆ, ಅಲ್ಲಿ ಒಂದಷ್ಟು ಜನ ಸೇರಿ ಮೊದಲೇ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಈ ಬಾಲಕಿ ಅಂತಲ್ಲ, ಯಾರನ್ನಾದ್ರೂ ಒಬ್ಬರನ್ನ ಎತ್ತಾಕೊಂಡು ಹೋಗಬೇಕು ಅಂತ ಹೇಳಿ. ಎಂತಹ ರಾಕ್ಷಸರು, ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಪ್ರಭಾಸ್ ಮಂಡಲ್ ಅಂತ ಹೇಳಿ ಪ್ರಮುಖ ಆರೋಪಿಯ ಹೆಸರು. ಏನಾದರೂ ಮಾಡಿ ಯಾರೊಬ್ಬಳು ಎತ್ತಾಕೊಂಡು ಹೋಗಬೇಕು ಅಂತ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಆ ಪ್ರಕಾರವಾಗಿ ಇಬ್ರು ಏನ್ ಮಾಡ್ತಿರ್ತಾರೆ, ಒಂದು ನಿರ್ಜನ ಪ್ರದೇಶದಲ್ಲಿ ರೈಲ್ವೆ ಟ್ರ್ಯಾಕ್ ಬಳಿ ಕಾಯ್ತಾ ನಿಂತ್ಕೊಂಡಿರ್ತಾರೆ. ಇನ್ನೊಬ್ಬ ಕರ್ಕೊಂಡು ಬಂದೇ ಬರ್ತಾನೆ ಎನ್ನುವಂಥ ಗ್ಯಾರಂಟಿಯಲ್ಲಿ. ಹೀಗಿದ್ದಾಗ ಇವರೆಲ್ಲರ ಟಾರ್ಗೆಟ್ ಯಾರು ಅಂದ್ರೆ, ಚಿಕ್ಕ ಚಿಕ್ಕ ಹೆಣ್ಣುಮಕ್ಕಳು. ಅವ್ರನ್ನ ಆರಾಮಾಗಿ ಚಾಕ್ಲೇಟ್ ಆಸೆಯನ್ನು ತೋರಿಸೋ ಅಥವಾ ಇನ್ನೇನೋ ಮಾಡಿ ಕರ್ಕೊಂಡು ಬರಬಹುದು ಎನ್ನುವ ರೀತಿಯಲ್ಲಿ. ಅದೇ ರೀತಿಯಾಗಿ ಈ ಹೆಣ್ಣು ಮಗಳನ್ನು ಕೂಡ ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಆ ನಿರ್ಜನ ಪ್ರದೇಶಕ್ಕೆ. ಅದು ಯಾವ ರೀತಿಯ ಕರ್ಕೊಂಡು ಹೋದ್ರು ಅನ್ನೋದು ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಒಟ್ಟಾರೆಯಾಗಿ ಆಕೆಯನ್ನ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದ ಬಳಿಕ ತಮಗೆ ಬೇಕಾದ ರೀತಿಯಲ್ಲಿ ಆಕೆಯನ್ನ ಬಳಸಿಕೊಂಡು ಆಕೆಯನ್ನ ಒಂದು ಕೆರೆಗೆ ಎಸ್ತು ಹೋಗಿಬಿಟ್ಟಿದ್ದಾರೆ. ಈ ಮರಣೋತ್ತರ ಪರೀಕ್ಷೆಯಲ್ಲಿ ರಿವೀಲ್ ಆದಂಥ ಸಂಗತಿ ಏನು ಅಂದ್ರೆ, ಎಂಥವರ ಕರಳು ಚುರುಕು ಅನ್ನೋದಕ್ಕೆ ಶುರುವಾಗ್ಬಿಡುತ್ತೆ. ಆಕೆಯನ್ನ ನೀರಿಗೆ ಎಸ್ತಂತ ಸಂದರ್ಭದಲ್ಲಿ ಆಕೆ ಜೀವಂತವಾಗಿದ್ಲು. ಸಾಮೂಹಿಕವಾಗಿ ಆಕೆಯ ಮೇಲೆ ಇವರೆಲ್ಲರೂ ಕೂಡ ಎರಗಿದ್ದಾರೆ. ದೇಹದ ತುಂಬ ಕಚ್ಚಿ ಎಳೆದಾಡಿಬಿಟ್ಟಿದ್ದಾರೆ. ದೇಹವನ್ನ ಎಷ್ಟು ಗಾಯಗೊಳಿಸೋದಕ್ಕೆ ಸಾಧ್ಯವೋ ಅಷ್ಟು ಗಾಯಗೊಳಿಸಿಬಿಟ್ಟಿದ್ದಾರೆ. ಅದಾದ ಬಳಿಕ ತಲೆಗೂ ಕೂಡ ಹೊಡೆದಿದ್ದಾರೆ. ಅದಾದ ನಂತರ ಆಕೆ ಜೀವಂತವಾಗಿದ್ದ ಸಂದರ್ಭದಲ್ಲೇ ಗೋಣಿ ಚೀಲ ಒಂದರ ಒಳಗೆ ಆಕೆ ದೇಹವನ್ನು ತುಂಬಿಸಿ ಆಕೆಯನ್ನು ನೀರಿಗೆ ಎಸ್ತಿದ್ದಾರೆ. ಆಕೆ ಒಂದಷ್ಟು ಹೊತ್ತುಗಳ ಕಾಲ ನೀರಿನಲ್ಲಿ ಒದ್ದಾಡಿ ಅದಾದ ಬಳಿಕ ಆಕೆಯ ಪ್ರಾಣ ಹೊರಟೋಗಿ ಬಿಟ್ಟಿದೆ. ಮಾರನೇ ದಿನ ಆಕೆಯ ದೇಹ ಪತ್ತೆಯಾಗಿದೆ. ಯಾವಾಗ ಆಕೆಯ ದೇಹ ಪತ್ತೆಯಾಗುತ್ತೋ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಕೋಲಾಹಲವೇ ಸೃಷ್ಟಿಯಾಗಿ ಬಿಡುತ್ತೆ. ಗಲ್ಲಿಗಳಲ್ಲೂ ಕೂಡ ಪ್ರತಿಭಟನೆ ಆರಂಭ ಆಗುತ್ತೆ. ಹಾಗೆ ಜನ ಹೇಳಿದಂಥ ಮಾತೇನಪ್ಪ ಅಂದ್ರೆ,
ಸುವೇಂದು ಅಧಿಕಾರಿ ಅಥವಾ ಬಿಜೆಪಿ ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ನಮಗೆ ಕೊಟ್ಟಂತ ಮಾತೇನು ಅಂದ್ರೆ, ಕಾನೂನು ಸುವ್ಯವಸ್ಥೆಯನ್ನು ನಾವು ಕಂಪ್ಲೀಟ್ ಕಂಟ್ರೋಲ್ನಲ್ಲಿ ಇಟ್ಕೊಳ್ತೇವೆ, ಯಾವ ಹೆಣ್ಣು ಮಕ್ಕಳ ಮೇಲೆ ಯಾವ ದೌರ್ಜನ್ಯವು ನಡೆಯೋದಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ ಎನ್ನುವಂತ ಮಾತನ್ನು ಕೊಟ್ಟಿದ್ರು. ಯಾಕಂದ್ರೆ ಹಿಂದೆ ಆರ್ಜಿಕರ್ ದುರಂತ ಇತ್ತಲ್ಲ, ಅದೇ ದುರಂತ TMC ಅಧಿಕಾರವನ್ನು ಕಳ್ಕೊಳ್ಳೋದಕ್ಕೆ ಒಂದು ಅಡಿಪಾಯದ ರೀತಿಯಲ್ಲಿ ಆಗಿಬಿಟ್ಟಿತ್ತು. ಅಂದಿನಿಂದಲೇ TMC ವಿರುದ್ಧ ಆಕ್ರೋಶ ಶುರುವಾಗ್ಬಿಟ್ಟಿತ್ತು. ಆರ್ಜಿಕರ್ ಪ್ರಕರಣದಲ್ಲಿ ಮಮತಾ ಬ್ಯಾನರ್ಜಿ ನಡೆದುಕೊಂಡ ರೀತಿ ಅಥವಾ TMC ಪಕ್ಷ ನಡೆದುಕೊಂಡಂಥ ರೀತಿ, ಆ ಆರ್ಜಿಕರ್ ದುರಂತ ಬಹಳ ದೊಡ್ಡ ಮಟ್ಟಿಗೆ ಇಡೀ ರಾಜ್ಯಾದ್ಯಂತ ಆಕ್ರೋಶ ಪ್ರತಿಭಟನೆಗೆ ಕಾರಣವಾಗಿ ಅದಾದ ಬಳಿಕ ಬರ್ತಾ ಬರ್ತಾ TMC ವಿರುದ್ಧ ಇನ್ನಷ್ಟು ಆಕ್ರೋಶ ಜಾಸ್ತಿಯಾಗಿ TMC ಅಧಿಕಾರವನ್ನು ಕಳ್ಕೊಂಡಿತ್ತು. ಆದರೆ ಬಿಜೆಪಿ ಅಧಿಕಾರಕ್ಕೆ ಬರುವ ಸಂದರ್ಭ ನಮಗೆ ಹೀಗೆ ಮಾತು ಕೊಟ್ಟಿದ್ರು. ಆದರೆ ಮಧ್ಯಾಹ್ನದ ಸಂದರ್ಭದಲ್ಲೇ ಜನ ಓಡಾಡುವಂಥ ಪ್ರದೇಶದಲ್ಲೇ 11 ವರ್ಷದ ಬಾಲಕಿಯನ್ನು ಎಳ್ಕೊಂಡು ಹೋಗ್ತಾರೆ ಅಂದರೆ ಇದ್ಯಾವ ಕಾನೂನು ಸುವ್ಯವಸ್ಥೆ ಅಂತ ಜನ ಪ್ರಶ್ನೆಯನ್ನು ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ರು. ಅದಾದ ಬಳಿಕ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಎಲ್ಲಿಯವರೆಗೆ ಅಂದರೆ ಆ ಘಟನೆ ನಡೆದಿತ್ತಲ್ಲ, ರೈಲ್ವೆ ಟ್ರ್ಯಾಕ್, ಅದೆಲ್ಲವನ್ನು ಕೂಡ ಜನ ಒಡೆದು ಹಾಕಬಿಟ್ಟಿದ್ರು. ಪೊಲೀಸ್ ವಾಹನಕ್ಕೂ ಕೂಡ ಬೆಂಕಿಯನ್ನು ಹಚ್ಚಿದ್ರು. ಒಂದಷ್ಟು ಪೊಲೀಸರ ಮೇಲೂ ಕೂಡ ಹಲ್ಲೆಯನ್ನು ಮಾಡಿದ್ರು. ಅದೇ ಸಂದರ್ಭದಲ್ಲಿ ಓರ್ವ ವ್ಯಕ್ತಿಯನ್ನ ಆತನೇ ಆರೋಪಿ ಅಂತ ಭಾವಿಸಿ, ಯಾವುದ್ಯಾವುದೋ ಕಾರಣಕ್ಕಾಗಿ ಆತನೇ ಆರೋಪಿ ಅಂತ ಹೇಳಿ ಭಾವಿಸಿ ಆತನನ್ನು ಹೊಡೆದು ಕೊಂದೆ ಹಾಕಿಬಿಟ್ಟಿದ್ರು. ಇಬ್ಬರಿಗೆ ಹೊಡೆದಿದ್ರು. ಅದರಲ್ಲಿ ಒಬ್ಬ ಬದುಕುಳಿದಿದ್ದ, ಆದರೆ ಒಬ್ಬನ ಪ್ರಾಣವೇ ಹೊರಟೋಗ್ಬಿಟ್ಟಿತ್ತು. ಅದಾದ ಬಳಿಕ ಪೊಲೀಸರು ಕನ್ಫರ್ಮ್ ಮಾಡಿದ್ರು ಆತ ಇನ್ನೋಸೆಂಟ್ ವ್ಯಕ್ತಿ, ಆತನಿಗೂ ಈ ಘಟನೆಗೂ ಸಂಬಂಧವೇ ಇಲ್ಲ ಅಂತ ಹೇಳಿ. ಏನು ಹೇಳೋದು ಗೊತ್ತಿಲ್ಲ. ಇಲ್ಲಿ ಜನರ ಸಿಟ್ಟು ಆ ರೀತಿಯಾಗಿತ್ತು. ಈತ ಅಮಾಯಕ, ಜನರನ್ನು ದೂಷಿಸಬೇಕು ಅಥವಾ ಏನನ್ನು ದೂಷಿಸಬೇಕು ಗೊತ್ತಿಲ್ಲ. ಒಟ್ಟಾರೆಯಾಗಿ ಅಮಾಯಕ ವ್ಯಕ್ತಿಯ ಪ್ರಾಣವೂ ಹೊರಟೋಗ್ಬಿಡ್ತು ಆ ಘಟನೆಯಲ್ಲಿ. ಎರಡೆರಡು ಜೀವ ಬಲಿಯಾದ ರೀತಿಯಲ್ಲಿ, ಒಂದು ಬಾಲಕಿ, ಮತ್ತೊಂದು ಕಡೆಯಿಂದ ಆ ಅಮಾಯಕ ವ್ಯಕ್ತಿಯ ಪ್ರಾಣವೂ ಕೂಡ ಹೊರಟೋಗ್ಬಿಡ್ತು. ನಮ್ಮಲ್ಲಿ ಈ ಸೌಜನ್ಯ ಪ್ರಕರಣ ಆಯ್ತು ನೋಡಿ, ಅಲ್ಲೂ ಕೂಡ ಹಾಗೆ ಅಲ್ವಾ. ಅಲ್ಲಿ ಒಂದು ಕಡೆಯಿಂದ ಸೌಜನ್ಯ ಪ್ರಾಣ ಹೊರಟೋಗ್ಬಿಟ್ರೆ ಮತ್ತೊಂದು ಕಡೆಯಿಂದ ಸಂತೋಷ್ ರಾವ್ ಎನ್ನುವಂಥ ಅಮಾಯಕ ಯಾರದ್ದೋ ಕಾರಣಕ್ಕಾಗಿ ಜೈಲು ಸೇರುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿತ್ತಲ್ಲ. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಜನರ ಸಿಟ್ಟಿಗೆ ಈ ಅಮಾಯಕ ಇಲ್ಲಿ ಬಲಿಯಾದ. ಅದಾದ ಬಳಿಕ ಇದು ರಾಜಕೀಯ ರೂಪವನ್ನು ಕೂಡ ಪಡೆದುಕೊಳ್ತು. ಮಮತಾ ಬ್ಯಾನರ್ಜಿ ಸಂತ್ರಸ್ತೆಯನ್ನ ಭೇಟಿಯಾಗುವಂತ ಪ್ರಯತ್ನವನ್ನು ಪಟ್ಟರು, ಆದರೆ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ನನ್ನನ್ನು ಗೃಹ ಬಂಧನದಲ್ಲಿ ಇರಿಸಿದ್ದಾರೆ ಅಂತೇಳಿ ಮಮತಾ ಬ್ಯಾನರ್ಜಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. TMC ನಾಯಕರು ಬೀದಿಗಿಳಿದು ಪ್ರತಿಭಟನೆಯನ್ನ ಆರಂಭಿಸಿದ್ರು. ಅದಾದ ಬಳಿಕ ಸುವೇಂದು ಅಧಿಕಾರಿ ಸ್ವತಃ ಮುಖ್ಯಮಂತ್ರಿ ಈ ಸಂತ್ರಸ್ತೆಯ ಮನೆಗೆ ಬರ್ತಾರೆ. ಮನೆಗೆ ಬಂದು ಅಪ್ಪ ಅಮ್ಮನಿಗೆ ಮಾತನ್ನು ಕೊಡ್ತಾರೆ, ನಾನು ಅತ್ಯಂತ ಕಠಿಣ ಕ್ರಮವನ್ನು ತೆಗೆದುಕೊಳ್ತೇನೆ ಎನ್ನುವಂಥ ರೀತಿಯಲ್ಲಿ. ಆದರೆ ಜನರ ಸಿಟ್ಟಂತೂ ಕಡಿಮೆ ಆಗಿರಲಿಲ್ಲ, ಆಕ್ರೋಶ ಇನ್ನಷ್ಟು ಜಾಸ್ತಿ ಆಗ್ತಾನೆ ಇತ್ತು. ಅಂತಿಮವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಬಂಧಿಸಲಾಗಿತ್ತು. ಕೃತ್ಯದಲ್ಲಿ ಭಾಗಿಯಾದಂಥ 3, ಹಾಗೆ ಇನ್ನೊಬ್ಬ ಅವರನ್ನು ಬಚಾವ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಂತೆ ಆತನನ್ನು ಕೂಡ ಅರೆಸ್ಟು ಮಾಡಲಾಗಿತ್ತು. ಅಂದ್ರೆ ಪ್ರಮುಖ ಆರೋಪಿಗಳು 3 ಮಂದಿ. ನಿನ್ನೆ ಮಧ್ಯರಾತ್ರಿ 12 ಗಂಟೆಯ ಸುಮಾರಿಗೆ ಏನಾಯ್ತು ಅಂದ್ರೆ, ಆ 3ರಲ್ಲೂ ಮೇನ್ ಅಕ್ಯೂಸ್ಡ್ ಯಾರಿದ್ದ, ಬಾಲಕಿಯನ್ನ ಕರ್ಕೊಂಡು ಹೋಗಿದ್ದಲ್ಲ ಪ್ರಭಾಸ್ ಮಂಡಲ್ ಎನ್ನುವಂತ ವ್ಯಕ್ತಿ, ಆತನನ್ನ ಘಟನೆಯ ಮರುಸೃಷ್ಟಿ ಅಂದ್ರೆ ಸೀನ್ ಅನ್ನ ರೀಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಆತನನ್ನ ಮಧ್ಯರಾತ್ರಿಯ ಸುಮಾರಿಗೆ ಕರ್ಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲೇನೋ ಪೊಲೀಸರು ಆ ರೈಫಲ್ ಅನ್ನ ಕಿತ್ಕೊಂಡು ಆತ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನ ಪಟ್ಟನಂತೆ. ಆಗ ಪೊಲೀಸರು ಆತನನ್ನ ಎನ್ಕೌಂಟರ್ ಮಾಡಿದ್ದಾರೆ. ಆತನನ್ನ ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನವನ್ನ ಪಟ್ಟರು, ಆದ್ರೆ ಅಷ್ಟೊತ್ತಿಗಾಗಲೇ ಆತನ ಜೀವ ಹೊರಟೋಗ್ಬಿಟ್ಟಿತ್ತು. ಒಟ್ಟಾರೆಯಾಗಿ ಒಂದು ಎನ್ಕೌಂಟರ್ ಮಾಡಿದ್ದಾರೆ. ಎನ್ಕೌಂಟರ್ ಆದ್ಮೇಲೆ ಪೊಲೀಸರು ಹೇಳೋದು ಹಾಗೆ ಅಲ್ವಾ, ನಮ್ಮ ಮೇಲೆ ಹೊಡೆಯೋದಕ್ಕೆ ಬಂದ, ನಾವು ಆತ್ಮರಕ್ಷಣೆಗೆ ಪ್ರಯತ್ನವನ್ನ ಪಟ್ವಿ, ಹಾಗಾಗಿ ಹೊಡೆದಾಕ್ಬಿಟ್ವಿ ಅಂತ ಹೇಳಿ. ಆದ್ರೆ ಇಲ್ಲಿ ನೀಟಾಗಿ ಪ್ಲಾನ್ ಮಾಡಿ ಆತನ ಎನ್ಕೌಂಟರ್ ಮಾಡಲಾಗಿದೆ. ಆತ ಎನ್ಕೌಂಟರ್ಗೆ ಎಲ್ಲ ರೀತಿಯಲ್ಲೂ ಕೂಡ ಅರ್ಹ ಇದ್ದ ವ್ಯಕ್ತಿಯೇ. ಇಂತಹ ಎನ್ಕೌಂಟರ್ಗಳನ್ನ ನಾವು ಸರಿಯಲ್ಲ, ಅದು ಏನು ಮಾನವೀಯತೆ ಅಲ್ಲ, ಆ ರೀತಿಯಾಗಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಕ್ರೂರವಾಗಿ ರಾಕ್ಷಸರ ರೀತಿಯಲ್ಲಿ ಆ ಬಾಲಕಿಯ ಪ್ರಾಣವನ್ನು ತೆಗೆದಿದ್ರು. ನನಗನ್ಸೋದೇನಪ್ಪ ಅಂದ್ರೆ, ಬರೀ ಒಂದು ಗುಂಡು ಹೊಡೆದು ಸಾಯಿಸೋದಲ್ಲ, ಇಂಥವ್ರಿಗೆ ಹಿಂಸೆ ಕೊಟ್ಟು ಸಾಯಿಸಬೇಕು. ಯಾಕಂದ್ರೆ ಈ 3ರ ವಿಚಾರದಲ್ಲಿ ಆ 3 ಕೂಡ ಒಪ್ಕೊಂಡು ಬಿಟ್ಟಿದ್ರು. ಒಪ್ಕೊಂಡಿದ್ದು ಮಾತ್ರ ಅಲ್ಲ, ನೀಟಾಗಿ ಎಲ್ಲ ಸಾಕ್ಷಿಗಳು ಕೂಡ ಸಿಕ್ಕಾಗಿತ್ತು. ಬೇರೆ ಬೇರೆ ಪ್ರಕರಣಗಳಲ್ಲಿ ತಕ್ಷಣ ಎನ್ಕೌಂಟರ್ ಯಾಕೆ ಮಾಡೋಕ್ಕಾಗಲ್ಲ ಅಂದ್ರೆ, ಒಮ್ಮೊಮ್ಮೆ ಅಮಾಯಕರು ಬಲಿಯಾಗುವಂತ ಸಾಧ್ಯತೆ ಇರುತ್ತೆ. ಆದರೆ ಇವ್ರ ವಿಚಾರದಲ್ಲಿ ಹಾಗಾಗಿರ್ಲಿಲ್ಲ. CCTV ದೃಶ್ಯದಿಂದ ಹಿಡಿದು ಇಂಚಿಂಚು ಸಾಕ್ಷಿಯನ್ನು ಕೂಡ ಪೊಲೀಸರು ನೀಟಾಗಿ ದಾಖಲಿಸಿ ಬಿಟ್ಟಿದ್ರು. ಆ ಕಾರಣಕ್ಕಾಗಿ ಪೊಲೀಸರು ಜನರ ಕೋಪವನ್ನು ತಣ್ಣಗಾಗಿಸುವಂತ ಉದ್ದೇಶದಿಂದ, ಜನರಿಗೊಂದು ಸ್ಪಷ್ಟವಾದಂಥ ಸಂದೇಶವನ್ನು ರವಾನೆ ಮಾಡುವಂಥ ಉದ್ದೇಶದಿಂದ, ಇದು ರಾಜಕೀಯ ರೂಪವನ್ನು ಪಡೆದಂಥ ಕಾರಣಕ್ಕಾಗಿ ಅದಕ್ಕೂ ಕೂಡ ಕೌಂಟರ್ ಕೊಡುವಂಥ ಉದ್ದೇಶದಿಂದ ಪ್ರಮುಖ ಆರೋಪಿಯ ವಿರುದ್ಧ ಸರಿಯಾದಂಥ ಸಾಕ್ಷಿ ಇದ್ದಂಥ ಕಾರಣಕ್ಕಾಗಿ ಆತನನ್ನ ಎನ್ಕೌಂಟರ್ ಮಾಡಿದ್ದಾರೆ. ಇದು ಪಶ್ಚಿಮ ಬಂಗಾಳದ ಘಟನೆ. ಇದು ಒಂದಷ್ಟು ಜನರಿಗೆ ಅನ್ಸುತ್ತೆ ಎನ್ಕೌಂಟರ್ಗೆ ಸಂಬಂಧಪಟ್ಟ ಹಾಗೆ. ಆದರೆ ವೈಯಕ್ತಿಕವಾಗಿ ನಾನು ಹೇಳೋದಾದ್ರೆ, ಇಂತಹ ಪ್ರಕರಣಗಳು ಹೀಗೆ ಮಾಡಬೇಕು. ಹೀಗೆ ಮಾಡಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಮನುಷ್ಯನನ್ನು ಹೇಳಿದ ಹಾಗೆ ರಾಕ್ಷಸರಾಗ್ತಿದ್ದಾರೆ. ಪದೇ ಪದೇ ಇಂತಹ ಕೃತ್ಯವನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಯಾರೋ ಒಬ್ಬರಿಗೆ ಪಾಠ ಕಲಿಸಿದ ಸಂದರ್ಭದಲ್ಲಿ, ಒಂದು ಕಠಿಣ ಶಿಕ್ಷೆಯ ಮೂಲಕ ಇಡೀ ದೇಶಕ್ಕೆ ಸಂದೇಶವನ್ನು ರವಾನೆ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ಮಂದಿ ಸ್ವಲ್ಪ ಮಟ್ಟಿಗಾದರೂ ಎಚ್ಚೆತ್ತುಕೊಳ್ಳಬಹುದು. ಅಯ್ಯೋ, ನಾವು ಇಂತಹ ಕೃತ್ಯವನ್ನು ಎಸಗಿದ್ರೆ ನಮಗೂ ಹೀಗಾಗಬಹುದು ಎನ್ನುವ ರೀತಿಯಲ್ಲಿ ಯೋಚನೆಯನ್ನ ಮಾಡಬಹುದು. ಇದು ಸದ್ಯ ಪಶ್ಚಿಮ ಬಂಗಾಳದ ಘಟನೆ. ಸುವೇಂದು ಅಧಿಕಾರಿ ಅಧಿಕಾರಕ್ಕೆ ಬಂದ ಬಳಿಕ
ಮೊಟ್ಟ ಮೊದಲ ಎನ್ಕೌಂಟರ್ ಇದು. ಈಗ ಇದು ನಾನಾ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇದೆ. ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.